Very good morning to all my dear viewers. Welcome to my YouTube channel. This is Arun Giredi here. In today's class, we would like to explain one of the important question of company law, that is features of global company. So ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ನೋಡೋಣ ಅಂದರೆ ಫೀಚರ್ಸ್ ಆಫ್ ಗ್ಲೋಬಲ್ ಕಂಪ್ನಿ, ಜಾಗತಿಕ ಕಂಪ್ನಿಯ ಲಕ್ಷಣಗಳೇನು ಅನ್ನೋದನ್ನು ನಾವು ನೋಡೋಣ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಾದ್ರೆ ಯಾವ ಯಾವ ಲಕ್ಷಣಗಳನ್ನು ಅದು ಒಳಗೊಂಡಿರಬೇಕು ಅಂತ. ಸೊ ದ ಫಸ್ಟ್ ಥಿಂಗ್ ಈಸ್ ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸ್, ಹೆಚ್ಚು ಬಂಡವಾಳ ಸಂಪನ್ಮೂಲವನ್ನು ಹೊಂದಿರಬೇಕು. ಹೆಚ್ಚು ಬಂಡವಾಳ ಸಂಪನ್ಮೂಲವನ್ನು ಅದು ಒಳಗೊಂಡಿರಬೇಕು. ನೀವು ಬರ್ಕೋಬೋದು, ನೋಟ್ ಮಾಡ್ಕೋಬೋದು ಪಾಯಿಂಟ್ಸನ್ನು. ಹೆಚ್ಚು ಬಂಡವಾಳ ಸಂಪನ್ಮೂಲವನ್ನು ಒಳಗೊಂಡಿರಬೇಕು. ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸ್, ಹೆಚ್ಚು ಬಂಡವಾಳ ಸಂಪನ್ಮೂಲವನ್ನು ಒಳಗೊಂಡಿರಬೇಕು. So what it means, these enterprises have a huge financial resource and having a ability to raise the fund from many sources, and the fund can be raised by issue of equity, shares, debentures, bonds to the public. Investors of a home country is always willing to invest them because they have a high credibility in the market. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ ಅವರು, ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಫಸ್ಟ್ ಥಿಂಗ್ ಅದ್ರೊಳಗೆ ಏನಿರ್ಬೇಕು ರೀ, ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸ್ ಇರಬೇಕು. ಹೆಚ್ಚು ಹಣಕಾಸಿನ ಸಂಪನ್ಮೂಲವನ್ನು ಅದು ಒಳಗೊಂಡಿರಬೇಕು. ಅವಾಗ ಅದು ಗ್ಲೋಬಲ್ ಕಂಪ್ನಿ ಆಗುತ್ತೆ. ಆಮೇಲೆ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ದೇ ಹ್ಯಾವ್ ಅ ಎಬಿಲಿಟಿ ಟು ರೈಸ್ ದ ಫಂಡ್ ಫ್ರಮ್ ಮೆನಿ ಸೋರ್ಸ್. ಬೇರೆ ಬೇರೆ ಸಂಪನ್ಮೂಲಗಳಿಂದ ಅವರು ಬಂಡವಾಳವನ್ನು ಪಡೆಯುತ್ತಾರೆ. ಬೇರೆ ಬೇರೆ ಸಂಪನ್ಮೂಲಗಳಂದರೆ ಯಾವುದೇ, ಬೈ ಇಶ್ಯೂಯಿಂಗ್ ಇಕ್ವಿಟಿ, ಬೈ ಇಶ್ಯೂಯಿಂಗ್ ಶೇರ್ ಮಾಡೋದ್ರ ಮುಖಾಂತರ ಪಡಿಬೋದು. ಬೈ ಇಶ್ಯೂಯಿಂಗ್ ಡಿಬೆಂಚರ್ ಮಾಡೋದ್ರ ಮುಖಾಂತರ ಪಡಿಬೋದು. ಬೈ ಇಶ್ಯೂಯಿಂಗ್ ಬಾಂಡ್ಸ್ ಮಾರೋದ್ರ ಮುಖಾಂತರ ಪಡಿಬೋದು. ಫ್ರಮ್ ಪಬ್ಲಿಕ್, ಯಾರಿಂದರೆ ಪಬ್ಲಿಕ್ ಕಡೆಯಿಂದ, ಸಾರ್ವಜನಿಕರ ಕಡೆಯಿಂದ ಅವರು ಪಡಿಬೋದು. ಅದಕ್ಕೆ ನಾವು ಏನಂತ ಕರಿತೀವಿ, ಹ್ಯೂಜ್ ಕ್ಯಾಪಿಟಲ್ ರಿಸೋರ್ಸ್ ಅಂತ. ದೇ ವಿಲ್ಲಿಂಗ್ ಟು ಟೇಕ್ ಇಟ್ ಅಂತ. ಆಮೇಲೆ ಯಾಕೆ ಅವರು ಇನ್ವೆಸ್ಟ್ ಮಾಡ್ತಾರಂದ್ರೆ, ಬಿಕಾಸ್ ಇಟ್ ಈಸ್ ಅ ಡೊಮೆಸ್ಟಿಕ್ ರಿಲೇಟೆಡ್. ಯಾಕಂದರೆ ಡೊಮೆಸ್ಟಿಕ್ ಮಾರ್ಕೆಟ್ ಗೊತ್ತಿರೋದ್ರಿಂದ ದೇ ಹ್ಯಾವ್ ಟು ಇನ್ವೆಸ್ಟ್, ಡೊಮೆಸ್ಟಿಕ್ ಪೀಪಲ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಅ ಗ್ಲೋಬಲ್ ಕಂಪ್ನಿ ಅಂತ ನಾವು ಕರಿಬೋದು. ಗ್ಲೋಬಲ್ ಕಂಪ್ನಿ ಅಂತ ಕರೆಸೋಬೇಕಾದ್ರೆ ಫಸ್ಟ್ ಫೀಚರ್ ಏನು ನೆನಪಿಟ್ಕೋಬೇಕು ಅಂದ್ರೆ, ಇಟ್ ಈಸ್ ಅ ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸ್ ಆರ್ ಅ ಕ್ಯಾಪಿಟಲ್ ರಿಸೋರ್ಸ್ ಈಸ್ ಹ್ಯಾವಿಂಗ್. ಜಾಗತಿಕ ಕಂಪ್ನಿಯಲ್ಲಿ ಹೆಚ್ಚು ಹಣಕಾಸಿನ ಸಂಪನ್ಮೂಲ ಒಳಗೊಂಡಿರುತ್ತದೆ. ಜಾಗತಿಕ ಕಂಪ್ನಿಯು ಹೆಚ್ಚು ಹಣಕಾಸಿನ ಸಂಪನ್ಮೂಲವನ್ನು ಒಳಗೊಂಡಿರುತ್ತದೆ. ಇಲ್ಲಿ ಕ್ವಶನ್ ಬರುತ್ತಾ, ಯಾವ ಕಾರಣಕ್ಕಾಗಿ ಒಳಗೊಂಡಿರ್ಬೋದು, ಯಾವ ರೀತಿ ಒಳಗೊಂಡಿರ್ಬೋದು ಅಂದರೆ, ಷೇರು ಸಾಲ ಪತ್ರವನ್ನು ಮಾರಾಟ ಮಾಡುವುದರ ಮುಖಾಂತರ ಸಾರ್ವಜನಿಕರಿಂದ ಹೆಚ್ಚಿನ ಸಂಪನ್ಮೂಲವನ್ನು ಅದು ಪಡೆಯುತ್ತದೆ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಅಂದ್ರೆ ಹ್ಯೂಜ್ ಕ್ಯಾಪಿಟಲ್ ಅಂದರೆ ದೇ ಹ್ಯಾವ್ ಟು ಕಲೆಕ್ಟ್ ದ ಮನಿ ಫ್ರಾಮ್ ಪಬ್ಲಿಕ್ through the shares and debentures. That is called as a huge capital resource. And what is about the second important feature is foreign collaboration. ವಿದೇಶಿ ಸಹಯೋಗ ಅಂತ ಬರೀಬೋದು, ಬರ್ಕೋಬೋದು. ವಿದೇಶಿ ಸಹಯೋಗ, ಫಾರಿನ್ ಕೊಲಾಬರೇಷನ್. What do you mean by foreign collaboration? With the companies, the home countries have to agreement. These agreement have the respect in sale of technology, goods, patent, resource. ಅಂದರೆ ಇದರ ಅರ್ಥ ಏನ್ರಿ, ಗ್ಲೋಬಲ್ ಕಂಪ್ನಿ ಹ್ಯಾವ್ ಟು ಕೊಲಾಬರೇಟ್ ವಿತ್ ಅದರ್ ಕಂಟ್ರೀಸ್ ಫಾರ್ ದ ಪರ್ಪಸ್ ಆಫ್ ಪ್ರೊಡಕ್ಷನ್ ಆಫ್ ಅ ಗೂಡ್ಸ್, ಫಾರ್ ದ ಪರ್ಪಸ್ ಆಫ್ ಪೇಟೆಂಟ್, ಫಾರ್ ದ ಪರ್ಪಸ್ ಆಫ್ ಟೆಕ್ನಾಲಜಿ ಎಟ್ಸೆಟ್ರಾ. ಅಂದರೆ ಇದರ ಅರ್ಥ ಏನು ಅಂದರೆ, ವಿದೇಶಿ ಕಂಪ್ನಿಯ ಲಕ್ಷಣ ಏನು ಅಂದರೆ, ವಿದೇಶಿ ವ್ಯವಹಾರದ ಜೊತೆಗೆ ಸಹಯೋಗವನ್ನು ಇದು ಹೊಂದಿರುತ್ತದೆ ಅಂತ. ಯಾವ ಕಾರಣಕ್ಕಾಗಿ ವಿದೇಶಿ ಜೊತೆ ಸಹಯೋಗವನ್ನು ಹೊಂದಿರುತ್ತದೆ ಅಂದರೆ, ವಸ್ತುವನ್ನು ಉತ್ಪಾದನೆ ಮಾಡೋದ್ರ ಸಲುವಾಗಿರ್ಬೋದು, ಸಂಪನ್ಮೂಲವನ್ನು ಪಡೆಯೋದ್ರ ಸಲುವಾಗಿರ್ಬೋದು, ತಂತ್ರಜ್ಞಾನವನ್ನು ಪಡೆಯೋದ್ರ ಸಲುವಾಗಿರ್ಬೋದು, ಇದು ವಿದೇಶಿ ಜೊತೆಗೆ ಸಹಯೋಗವನ್ನು ಹೊಂದುತ್ತದೆ. ಅಂದರೆ ಇನ್ ಸಿಂಪಲ್ ವರ್ಡ್, ದೇ ಹ್ಯಾವ್ ಟು ಮರ್ಜ್ ವಿತ್ ಅದರ್ ಕಂಟ್ರೀಸ್. ಅಂದರೆ ಈಗ ನಮ್ಮದೊಂದು ವ್ಯವಹಾರ ಇರುತ್ತೆ ನಮ್ಮ ದೇಶದಲ್ಲಿ, ನಾವು ಬೇರೆದವ್ರ ಜೊತೆಗೆ ಮರ್ಜ್ ಆಗಿ ವ್ಯವಹಾರವನ್ನು ಮಾಡ್ಬೋದು. ಯಾಕಂದರೆ ಅವ್ರ ಟೆಕ್ನಾಲಜಿ ನಮ್ಗೆ ಚಲೋ ಅನಿಸಿರ್ಬೋದು, ಅವ್ರದ್ದು ಪ್ರೊಡಕ್ಷನ್ ಕೆಪಾಸಿಟಿ ನಮ್ಗೆ ಚಲೋ ಅನಿಸಿರ್ಬೋದು. ಹಾಗಾಗಿ ನಾವು ಫಾರಿನ್ ಕೊಲಾಬ್ರೇಷನನ್ನು ಮಾಡ್ತೀವಿ. ಸೊ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಫಾರಿನ್ ಕೊಲಾಬ್ರೇಷನ್ ಅದರಲ್ಲಿ ಇರಬೇಕು, ವಿದೇಶಿ ಸಹಯೋಗ ಇರಬೇಕು. ಅದಕ್ಕೆ ಕಾರಣ ಸಾಕಷ್ಟು ಇರ್ತವೆ. ಯಾಕೆ ಫಾರಿನ್ ಕೊಲಾಬ್ರೇಷನ್ ಮಾಡ್ತಾರೆ ಅಂದಾಗ ಆನ್ಸರ್ ಏನು ಬರೀಬೇಕಂದ್ರೆ, ಪ್ರೊಡಕ್ಷನ್ ಸಲುವಾಗಿರ್ಬೋದು, ಟೆಕ್ನಾಲಜಿ ಸಲುವಾಗಿರ್ಬೋದು, ಸೇಲ್ಸ್ ಸಲುವಾಗಿರ್ಬೋದು, ಆಪರೇಷನ್ ಸಲುವಾಗಿರ್ಬೋದು, ಪೇಟೆಂಟ್ ಸಲುವಾಗಿರ್ಬೋದು, ಓವರ್ ಆಲ್ ಗ್ರೋತ್ ಸಲುವಾಗಿರ್ಬೋದು. ಇವೆಲ್ಲ ನಾವು ನೆನಪಿಟ್ಕೋಬೋದು. And let us discuss the third important feature, advanced technology. ಮುಂದುವರಿದ ತಂತ್ರಜ್ಞಾನ ಅಂತ ನಾವಲ್ಲಿ ಕರಿತೀವಿ, ಮುಂದುವರಿದ ತಂತ್ರಜ್ಞಾನ. So here the enterprise use advanced technology for the production, goods and service quality satisfaction, ಅದು ಸ್ಪೆಸಿಫಿಕೇಶನ್.
ಅಂದ್ರೆ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ದ ಟೆಕ್ನಾಲಜಿ ಶುಡ್ ಬಿ ಅಪ್ಗ್ರೇಡೆಡ್ ಆರ್ ಅಡ್ವಾನ್ಸ್. ಇಷ್ಟೇ ನೆನ್ಪಿಟ್ಕೊರಿ, ಗ್ಲೋಬಲ್ ಕಂಪ್ನಿ ಹ್ಯಾವಿಂಗ್ ಎ ಫೀಚರ್ ಆಫ್ advanced technology in nature for the production, for the sales, for everything. So advanced technology is adopted by which company? Global company. ಅಂದರೆ ಇದರ ಅರ್ಥ ಏನು ಅಂದ್ರೆ ಜಾಗತಿಕ ಕಂಪ್ನಿ ಅಂತ ಕರೆಸೋಬೇಕಂದ್ರೆ ಅತಿ ಮುಂದುವರಿದ ಅಥವಾ ಉತ್ತಮ ತಂತ್ರಜ್ಞಾನವನ್ನು ಅದು ಒಳಗೊಂಡಿರಬೇಕು. ಯಾವ ಕಂಪ್ನಿ ಉತ್ತಮ ತಂತ್ರಜ್ಞಾನವನ್ನು ಒಳಗೊಂಡಿರುತ್ತದೆ ಅದಕ್ಕೆ ನಾವೇನಂತ ಕರಿಬೋದು ರೀ? ಗ್ಲೋಬಲ್ ಕಂಪ್ನಿ ಅಂತ ಕರಿಬೋದು. ಸೊ ದ ನೆಕ್ಸ್ಟ್ ಒನ್ ಈಸ್ ಹ್ಯಾವಿಂಗ್ ಅ ಪ್ರಾಡಕ್ಟ್ ಇನ್ನೋವೇಷನ್. ವಸ್ತು ಹೊಸತನವನ್ನು ನಾವು ಒಳಗೊಂಡಿರಬೇಕು. ಪ್ರಾಡಕ್ಟ್ ಇನ್ನೋವೇಷನ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ಅ ಪ್ರಾಡಕ್ಟ್ ಇನ್ನೋವೇಷನ್? ಹೊಸತನ ಅಂತ. ಇನ್ನೋವೇಷನ್ ಮೀನ್ಸ್ ಹೊಸತನ. ಇನ್ವೆನ್ಷನ್ ಬೇರೆ, ಇನ್ನೋವೇಷನ್ ಬೇರೆ, ನೆನಪಿಟ್ಕೋಬೇಕು. ಇನ್ನೋವೇಷನ್ ಅಂದ್ರೆ ಹೊಸತನ ಇದ್ದದ್ದನ್ನು ನಾವು ಮಾಡಿಫಿಕೇಷನ್ ಮಾಡಬೇಕು, ಅದಕ್ಕೆ ನಾವು ಇನ್ನೋವೇಷನ್ ಅಂತ ಕರಿತೀವಿ. ಸೊ ಗ್ಲೋಬಲ್ ಕಂಪ್ನಿ ಹ್ಯಾವ್ ಅ ಎಫಿಷಿಯಂಟ್ ಯೂಸಿಂಗ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್. So the main task is to to develop a new product and design the existing product according to the new demand of a customer. ಅಂದರೆ ಇದರ ಅರ್ಥ ಏನು ಅಂದರೆ ಸಿಂಪಲ್ ವರ್ಡ್ನಾಗ ಹೇಳ್ಬೇಕಂದ್ರೆ ಗ್ಲೋಬಲ್ ಕಂಪ್ನಿ ಇನ್ನೋವೇಟ್ ದೇರ್ ಪ್ರಾಡಕ್ಟ್, ಚೇಂಜ್ ದೇರ್ ಪ್ರಾಡಕ್ಟ್ ಅಕಾರ್ಡಿಂಗ್ ಟು ಕಸ್ಟಮರ್ ಇಂಟ್ರೆಸ್ಟ್. ಗ್ಲೋಬಲ್ ಕಸ್ಟಮರ್ ಇಂಟ್ರೆಸ್ಟ್, ನ್ಯೂ ಸ್ಟೈಲ್, ನ್ಯೂ ಫ್ಯಾಷನ್. ಅಂದರೆ ಇದರ ಅರ್ಥ ಏನು ಅಂದ್ರೆ ಗ್ರಾಹಕರು ಬಯಸತಕ್ಕಂತಹ ವಿವಿಧ ತೆರನಾದಂತಹ ವಸ್ತುವನ್ನು ಹೊಸ ರೀತಿಯಲ್ಲಿ ಅವರಿಗೆ ಕೊಡೋದು, ಅದು ಅವರ ಕೆಲಸ. ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಇಟ್ ಶುಡ್ ಆಲ್ವೇಸ್ ಇನ್ನೋವೇಟ್ ಇನ್ ನೇಚರ್. ಇನ್ನೋವೇಟ್ ಅಂದರೆ ಇನ್ ಸಿಂಪಲ್ ವರ್ಡ್ ಚೇಂಜಿಂಗ್ ದ ನ್ಯೂ ಮೆಥಡಾಲಜಿ ಅಕಾರ್ಡಿಂಗ್ ಟು ದ ಕಸ್ಟಮರ್ ಇಂಟ್ರೆಸ್ಟ್, ಫ್ಯಾಷನ್. ಸೊ ಅದಕ್ಕೆ ನಾವು ಇನ್ನೋವೇಷನ್ ಅಂತ ಕರಿತೀವಿ. ಇನ್ವೆನ್ಷನ್ ಅಂದರೆ ಕಂಡುಹಿಡಿಯೋದು, ಇನ್ನೋವೇಷನ್ ಅಂದರೆ ಮಾಡಿಫೈ ಮಾಡೋದು. ಇನ್ ಸಿಂಪಲ್ ವರ್ಡ್ ಮಾಡಿಫೈ ಈಸ್ ಕಾಲ್ಡ್ ಆಸ್ ಅ ಇನ್ನೋವೇಷನ್. ಮಾಡಿಫೈ ಅಂದರೆ ಬದಲಾವಣೆ. ಸೊ ಬದಲಾವಣೆ ಮಾಡಬೇಕಾದ್ರೆ ಯಾರ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಬೇಕ್ರಿ? ಕಸ್ಟಮರ್ ಅನುಕೂಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡಬೇಕು, ಅದಕ್ಕೆ ನಾವು ಇನ್ನೋವೇಷನ್ ಅಂತ ಕರಿತೀವಿ. ಸೊ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಇನ್ನೋವೇಷನ್ ಈಸ್ ಅ ನೆಸೆಸರಿ ಥಿಂಗ್. ಪ್ರಾಡಕ್ಟ್ ಇನ್ನೋವೇಷನ್ ಈಸ್ ನೆಸೆಸರಿ. ನೆಕ್ಸ್ಟ್ ಫಿಫ್ತ್ ಇಂಪಾರ್ಟೆಂಟ್ ಫೀಚರ್ ಆಫ್ ಅ ಗ್ಲೋಬಲ್ ಕಂಪ್ನಿ ಈಸ್ ಎಕ್ಸ್ಪಾನ್ಷನ್ ಆಫ್ ಅ ಮಾರ್ಕೆಟ್ ಟೆರಿಟರಿ ಅಂತ ನಾವಲ್ಲಿ ಕರಿತೀವಿ. ಎಕ್ಸ್ಪಾನ್ಷನ್ ಆಫ್ ಅ ಮಾರ್ಕೆಟ್ ಟೆರಿಟರಿ ಅದು ಅಂದರೆ ಇದರ ಅರ್ಥ ಏನ್ರಿ? ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಬೇಕು ಅಥವಾ ವಿಸ್ತಾರಗೊಳಿಸುತ್ತದೆ ಅಂತ. ಸೊ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ದೇ ಹ್ಯಾವ್ ಟು ಎಕ್ಸ್ಪಾಂಡ್ ದೇರ್ ಮಾರ್ಕೆಟ್ ಟೆರಿಟರಿ ಥ್ರೂ ದ ಡಿಫರೆಂಟ್ texture. Then physical boundary has been expanded through the branch and subsidiaries. ಇದರ ಅರ್ಥ ಏನು ಅಂದ್ರೆ ಗ್ಲೋಬಲ್ ಕಂಪ್ನಿ ಹ್ಯಾವ್ ಟು ಎಕ್ಸ್ಪಾಂಡ್ ದೇರ್ ಬಿಸ್ನೆಸ್ ಇನ್ ಮೆನಿ ಕಂಟ್ರೀಸ್ ಥ್ರೂ ದೇರ್ ಬ್ರ್ಯಾಂಚ್ ಆಫೀಸಸ್. ಅಂದರೆ ಏನು? ಬ್ರ್ಯಾಂಚ್ ಆಫೀಸ್ ಮುಖಾಂತರ ಗ್ಲೋಬಲ್ ಕಂಪ್ನಿಯು ತನ್ನ ವ್ಯವಹಾರವನ್ನು ಏನು ಮಾಡುತ್ತೆ? ಯಾವಾಗಲೂ ವಿಸ್ತರಣೆ ಮಾಡುತ್ತದೆ. ಸೊ ಇದರ ಅರ್ಥ ಏನು? ವ್ಯವಹಾರವನ್ನು ವಿಸ್ತರಣೆ ಮಾಡುವುದು ಕೂಡ ಒಂದು ಲಕ್ಷಣ ಅಂತ ನಾವಲ್ಲಿ ಹೇಳ್ಬೋದು ಗ್ಲೋಬಲ್ ಕಂಪ್ನಿ. ದೆನ್ ಗ್ಲೋಬಲ್ ಕಂಪ್ನಿ ಹ್ಯಾವ್ ಅ ಸೆಂಟ್ರಲೈಸ್ಡ್ ಕಂಟ್ರೋಲ್ ಅಂತ ಕರಿತೀವಿ ನಾವು. ಕೇಂದ್ರೀಕೃತ ನಿಯಂತ್ರಣ. ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಾದ್ರೆ ಕೇಂದ್ರೀಕೃತ ನಿಯಂತ್ರಣವನ್ನು ಅದು ಒಳಗೊಂಡಿರಬೇಕು. ವಾಟ್ ಈಸ್ ಅ ಸೆಂಟ್ರಲೈಸ್ಡ್ ಕಂಟ್ರೋಲ್? ಡಿಸ್ಪೈಟ್ ಆಫ್ ಮೆನಿ ಫ್ಯಾಕ್ಟ್ ದ ಬ್ರಾಂಚ್ ಆಫ್ ದೀಸ್ ಹ್ಯಾವ್ ಸ್ಪ್ರೆಡ್ ಓವರ್ ಮೆನಿ ಕಂಟ್ರೀಸ್ ಆ್ಯಂಡ್ ದೇ ಆಲ್ ಕಂಟ್ರೋಲ್ಡ್ ಬೈ ಅ ಹೋಮ್ ಕಂಟ್ರಿ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಸಿಂಪಲ್ ವರ್ಡ್ನಲ್ಲಿ ಹೇಳ್ಬೇಕಂದ್ರೆ ಪೇರೆಂಟ್ ಕಂಪ್ನಿ ಮುಖಾಂತರ, ಮೂಲ ಕಂಪ್ನಿ ಮುಖಾಂತರ ಎಲ್ಲ ವ್ಯವಹಾರವನ್ನು ಇದು ಏನು ಮಾಡತ್ತೆ ರೀ? ನಿಯಂತ್ರಣ ಮಾಡುತ್ತೆ. ಅದಕ್ಕೆ ಸೆಂಟ್ರಲೈಸ್ ಕಂಟ್ರೋಲ್ ಅಂತ. ಇನ್ ಸಿಂಪಲ್ ವರ್ಡ್ ಹೆಡ್ ಆಫೀಸ್ ಅನ್ನಂಗೆ. ಸೊ ಹೆಡ್ ಆಫೀಸ್ ಥ್ರೂ ಏನು ಮಾಡತ್ತೆ ರೀ? ಆಲ್ ಬ್ರಾಂಚ್ ಆಫೀಸ್ ಶುಡ್ ಬಿ ಕಂಟ್ರೋಲ್ಡ್ ಬೈ ದ ಗ್ಲೋಬಲ್ ಕಂಪ್ನಿ. ಸೊ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಇಟ್ ಹ್ಯಾಸ್ ಅ ಮೆನಿ ಬ್ರಾಂಚಸ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಕಂಟ್ರೋಲ್ಡ್ ಆ್ಯಂಡ್ ಸೆಂಟ್ರಲೈಸ್ಡ್ ಬೈ ದ ಹೆಡ್ ಆಫೀಸ್. ಪ್ರಧಾನ ಕಚೇರಿಯ ಮುಖಾಂತರ ಎಲ್ಲ ವ್ಯವಹಾರವನ್ನು ಅದು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಸೆಂಟ್ರಲೈಸ್ ಕಂಟ್ರೋಲ್ ಅಂತ ನಾವಲ್ಲಿ ಕರಿತೀವಿ. ಕೇಂದ್ರೀಕೃತ ನಿಯಂತ್ರಣ. ಈಗ RBI ಹೆಡ್ ಆಫೀಸ್ ಇರುತ್ತೆ, ಸೊ ಬ್ರ್ಯಾಂಚ್ ಆಫೀಸ್ ಕೂಡ ಇರ್ತವೆ. ಆಲ್ ಹೆಡ್ ಆಫೀಸ್ ಥ್ರೂ ಏನು ಮಾಡತ್ತಾರೆ? ಕಂಟ್ರೋಲ್ ಮಾಡುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ದೆನ್ ಅನದರ್ ಫೀಚರ್ಸ್ ಆಫ್ ಗ್ಲೋಬಲ್ ಕಂಪ್ನೀಸ್, ಮಲ್ಟಿನ್ಯಾಷನಲ್ ಕಂಪ್ನಿ ಹ್ಯಾವ್ ಅ ಹೆಡ್ ಕ್ವಾರ್ಟರ್ ಇನ್ ಹೋಮ್ ಕಂಟ್ರಿ. ಅಂದ್ರೆ ತಮ್ಮ ಸ್ವಂತ ದೇಶದಲ್ಲಿ ಅವರು ಹೆಡ್ ಕ್ವಾರ್ಟರನ್ನು ಹೊಂದಿರ್ತಾರೆ. ಆ್ಯಂಡ್ ದೇ ಹ್ಯಾವ್ ಟು ಕ್ಯಾರಿ ಔಟ್ ದರ್ ಆಪ್ರೇಷನ್ ಇನ್ ಮೆನಿ ಕಂಟ್ರೀಸ್, ಹೋಸ್ಟ್ ಕಂಟ್ರೀಸ್. ಅಂದ್ರೆ ಹೆಡ್ ಆಫೀಸ್ ಒಂದು ದೇಶದಲ್ಲಿರುತ್ತೆ, ಬ್ರ್ಯಾಂಚ್ ಆಫೀಸ್ ಇನ್ನೊಂದು ದೇಶದಲ್ಲಿರುತ್ತೆ. ಅದಕ್ಕೆ ನಾವು ಗ್ಲೋಬಲ್ ಕಂಪ್ನಿ ಅಂತಲೂ ಕರಿಬೋದು.
ಆಮೇಲೆ ಲಾರ್ಜ್ ಪಾರ್ಟ್ ಆಫ್ ಅ ಕ್ಯಾಪಿಟಲ್ ಅಸೆಟ್ ಆಫ್ ಪೇರೆಂಟ್ ಕಂಪ್ನಿ ಈಸ್ ಕಂಟ್ರೋಲ್ಡ್ ಬೈ ಸಿಟಿಜನ್ ಆಫ್ ಅ ಹೋಮ್ ಕಂಟ್ರಿ. ಪೇರೆಂಟ್ ಕಂಪ್ನಿ ಅಂದ್ರೆ ಮೂಲ ಕಂಪ್ನಿ ಅಂತ. ಸೊ ಗ್ಲೋಬಲ್ ಕಂಪ್ನಿ ಮೂಲ ಕಂಪ್ನಿ ಇರುತ್ತೆ. ಆ ಮೂಲ ಕಂಪ್ನಿಯಲ್ಲಿ ಎಲ್ಲ ವ್ಯವಹಾರವನ್ನು ಆ ದೇಶದ ನಾಗರಿಕರು ಅಲ್ಲಿ ಬಂಡವಾಳವನ್ನು ತೊಡಗಿಸಿರ್ತಾರೆ. ಅಂದ್ರೆ ಬಂಡವಾಳವನ್ನು ತೊಡಗಿಸ್ಬೇಕಾದ್ರೆ ದೇಶದ ನಾಗರಿಕರಿಗೆ ಅದು ಸಂಬಂಧಪಟ್ಟಿರುತ್ತೆ. ಆಮೇಲೆ ಅಬ್ಸಲ್ಯೂಟ್ಲಿ ಮೆಜಾರಿಟಿ ಆಫ್ ಮೆಂಬರ್ಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಹೋಮ್ ಕಂಟ್ರಿ ಅಂದ್ರೆ ಸ್ವದೇಶಿ ಕಂಪ್ನಿಯಲ್ಲಿನ ನಿರ್ದೇಶಕರು ಹೆಚ್ಚು ಹೊಂದಿರ್ತಾರೆ. ಗ್ಲೋಬಲ್ ಕಂಪ್ನಿ ಇದ್ದರೂ ಕೂಡ ಆ ದೇಶದಲ್ಲಿನ ನಾಗರಿಕರು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ತಾರೆ ಅಂತ ಹೇಳ್ಬೋದು. ಆಮೇಲೆ ಆಲ್ ದ ಡಿಸಿಷನ್ ಈಸ್ ಟೇಕಲ್ ಬೈ ಓನ್ಲಿ ಪೇರೆಂಟ್ ಕಂಪ್ನಿ, ಮೂಲ ಕಂಪ್ನಿ ಕೂಡ ಎಲ್ಲ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದು ಗ್ಲೋಬಲ್ ಕಂಪ್ನಿ ಆಗುತ್ತದೆ. ದೆನ್ ದ ಪ್ರಿಡಾಮಿನೆಂಟ್ಲಿ ಲಾರ್ಜ್ ಆ್ಯಂಡ್ ಗ್ರೇಟ್ ಡಿಗ್ರಿ ಆಫ್ ಎಕನಾಮಿಕ್ ಡಾಮಿನೆನ್ಸ್. ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಇಟ್ ಹ್ಯಾಸ್ ಅ ಲಾರ್ಜ್ ಸೈಜ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಕನಾಮಿಕ್ ಡಾಮಿನೆನ್ಸ್, ಆರ್ಥಿಕ ಪ್ರಗತಿಗೋಸ್ಕರ ಕಾರಣ ಆಗುತ್ತೆ ಗ್ಲೋಬಲ್ ಕಂಪ್ನಿ ಅಂತ ಹೇಳ್ಬೋದು. ಆ್ಯಂಡ್ ದ ಗ್ಲೋಬಲ್ ಕಂಪ್ನಿ ಹ್ಯಾವ್ ಅ ಮಾಡರ್ನ್ ಟೆಕ್ನಾಲಜಿ ಹ್ಯಾಸ್ ಬೀನ್ ಅಡಾಪ್ಟೆಡ್ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನು ಅವರು ಅಳವಡಿಸ್ಕೊತಾರೆ. ಅನದರ್ ಬುಕ್ ಐ ಆಮ್ ರೆಫರಿಂಗ್ ಹಿಯರ್. ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಸಿಂಗಲ್ ಓನರ್ಶಿಪ್ ಇರಬೇಕು, ಏಕ ಮಾಲೀಕತ್ವ ಇರಬೇಕು, ಸಿಂಗಲ್ ಓನರ್ಶಿಪ್ ಇರಬೇಕು. ಗ್ಲೋಬಲ್ ಕಂಪ್ನಿ ಅಂದ್ರೆ ಏನಂತ ಹೇಳ್ತಾರೆ, ಗ್ಲೋಬಲ್ ಕಂಪ್ನಿ ಹವ ಮಲ್ಟಿಪಲ್ ಯೂನಿಟ್ಸ್ ಲೊಕೇಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಬಟ್ ಆಲ್ ಲಿಂಕ್ಡ್ ವಿತ್ ಕಾಮನ್ ಓನರ್ಶಿಪ್, ಸೆಂಟ್ರಲೈಸ್ ಇನ್ ನೇಚರ್ ಅಂತ ಕರಿತೀವಲ್ಲ ಅದೇ ವರ್ಡ್ ಇದು, ಸಿಂಗಲ್ ಓನರ್ಶಿಪ್ ಆರ್ ಸೆಂಟ್ರಲೈಸ್ ಇನ್ ನೇಚರ್. ಅಂದರೆ ಮೆನಿ ಕಂಟ್ರಿ ಒಳಗೆ ಬ್ರ್ಯಾಂಚ್ ಇರ್ಬೋದು ಬಟ್ ಇಟ್ ಈಸ್ ಆಪ್ರೇಟೆಡ್ ಥ್ರೂ ಸಿಂಗಲ್ ಓನರ್ಶಿಪ್. ದೆನ್ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ it must and should engage in import and export activity. Global companies must and should engage in export and import. Why the export and import is using? Export and import in many countries is applied here. Okay, ಬೇರೆ ಬೇರೆ ದೇಶಗಳಿಗೆ ವ್ಯವಹಾರವನ್ನು ವಿಸ್ತರಣೆ ಮಾಡೋ ಸಲುವಾಗಿ ಆಮದು ಮತ್ತು ರಫ್ತನ್ನು ಮಾಡಬೇಕು, ಅದಕ್ಕೆ ನಾವು ಗ್ಲೋಬಲ್ ಕಂಪ್ನಿ ಅಂತ ಕರಿತೀವಿ. ಸೊ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಾದ್ರೆ ಆಮದು ಮತ್ತು ರಫ್ತು ಅದು ಮಾಡಬೇಕು. ಈ ಪಾಯಿಂಟನ್ನು ನೆನ್ಪಿಟ್ಬೇಕು. ದೆನ್ ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ ಮತ್ತೇನಿರ್ಬೇಕು ರೀ, ಅದ್ರೊಳಗೆ ಸ್ಕಿಲ್ಡ್ ಲೇಬರ್ ಇರಬೇಕು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಫ್ ಯು ವಾಂಟ್ ಟು ಸೇ ಇಟ್ ಈಸ್ ಅ ಗ್ಲೋಬಲ್ ಕಂಪ್ನಿ, ಸ್ಕಿಲ್ಡ್ ಲೇಬರ್ ಶುಡ್ ಬಿ ಅಡಾಪ್ಟೆಡ್. ಪರಿಣಿತ ಕಾರ್ಮಿಕರು ಅದರಲ್ಲಿ ಇರಬೇಕು. ಪರಿಣಿತ ಕಾರ್ಮಿಕರು ಅಂದ್ರೆ ಏನು ರೀ, ವರ್ಕರ್, ಗುಡ್ ವರ್ಕರ್, ಸ್ಕಿಲ್ಡ್ ವರ್ಕರ್ ಶುಡ್ ಬಿ ದೇರ್ ಇನ್ ಅ ಗ್ಲೋಬಲ್ ಕಂಪ್ನಿ. ವೈ? ಬಿಕಾಸ್ ದೇ ಹ್ಯಾವ್ ಟು ವರ್ಕ್ ಇನ್ ಮೆನಿ ಕಂಟ್ರೀಸ್. ಬೇರೆ ಬೇರೆ ದೇಶದಲ್ಲಿ ವ್ಯವಹಾರವನ್ನು ಮಾಡಬೇಕು, ಕೆಲಸ ಮಾಡಬೇಕು. ಹಾಗಾಗಿ ದೇ ಹ್ಯಾವ್ ಅ ಡಿಫ್ರೆಂಟ್ ಸ್ಕಿಲ್, ಸ್ಟ್ರಾಟಜೀಸ್ ಇರಬೇಕು, ಸ್ಕಿಲ್ ಇರಬೇಕು, ನಾಲೆಜ್ ಇರಬೇಕು ಅಂತ. ದೆನ್ ಗ್ಲೋಬಲ್ ಕಂಪ್ನಿ ಹ್ಯಾವ್ ಅ ಮೋರ್ ಪ್ರೊಡಕ್ಷನ್ ಕೆಪಾಸಿಟಿ ಆರ್ ಹೈ ಪ್ರೊಡಕ್ಷನ್ ಕೆಪಾಸಿಟಿ. ಹೆಚ್ಚು ಉತ್ಪಾದನಾ ಸಾಮರ್ಥ್ಯವನ್ನು ಅದು ಹೊಂದಿರುತ್ತದೆ. ಯಾವುದು ಹೊಂದಿರುತ್ತೆ? ಗ್ಲೋಬಲ್ ಕಂಪ್ನಿ. ಜಾಗತಿಕ ಕಂಪ್ನಿಯು ಹೆಚ್ಚು ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ವೈ? ಬಿಕಾಸ್ ಇಟ್ ಹ್ಯಾಸ್ ಮೆನಿ ಕಂಟ್ರೀಸ್, ದೇ ಆರ್ ವರ್ಕಿಂಗ್ ಇನ್ ಅ ಮೆನಿ ಕಂಟ್ರೀಸ್, ನಂಬರ್ ಆಫ್ ಎಂಪ್ಲಾಯೀಸ್, ಮೋರ್ ಕ್ಯಾಪಿಟಲ್. ಹಾಗಾಗಿ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯವನ್ನು ಅದು ಹೊಂದಿರುತ್ತದೆ. ದೆನ್ ಗ್ಲೋಬಲ್ ಕಂಪ್ನಿ ಹ್ಯಾವ್ ಅ ಸ್ಟ್ರಾಟಜಿಕಲ್ ಇನ್ ನೇಚರ್. ಹೆಚ್ಚು ಗುರಿ ಆಧಾರಿತವಾಗಿರುತ್ತದೆ, ಹೆಚ್ಚು ಗುರಿ ಆಧಾರಿತವಾಗಿರುತ್ತದೆ ಅಂತ ಹೇಳ್ಬೋದು ನಾವು. ಗ್ಲೋಬಲ್ ಕಂಪ್ನಿ ಹ್ಯಾಸ್ ಅ ಏಮ್, ಹ್ಯಾಸ್ ಅ ಆಬ್ಜೆಕ್ಟ್, ಹ್ಯಾಸ್ ಅ ಸ್ಟ್ರಾಟಜಿ. ಪರಿಣಾಮಕಾರಿಯಾದ ಗುರಿಯನ್ನು ಇಟ್ಕೊಂಡಿರುತ್ತದೆ ಗ್ಲೋಬಲ್ ಕಂಪ್ನಿ. ದೆನ್ ಇಟ್ ಹ್ಯಾಸ್ ಅ ಇನ್ಕ್ರೀಸ್ ಟೋಟಲ್ ಇನ್ಕಮ್. ಗ್ಲೋಬಲ್ ಕಂಪ್ನಿ ಹ್ಯಾವ್ ಟು ಇನ್ಕ್ರೀಸ್ ಟೋಟಲ್ ಇನ್ಕಮ್. ಅದರ ಒಟ್ಟು ಆದಾಯವನ್ನು ಅದು ಹೆಚ್ಚಿಸಲು ಪ್ರಯತ್ನ ಪಡುತ್ತದೆ. ವೈ ದೇ ಹ್ಯಾವ್ ಟು ಇನ್ಕ್ರೀಸ್? ಬಿಕಾಸ್ ದೇ ಆರ್ ಆಪರೇಟಿಂಗ್ ಇನ್ ಮೆನಿ ಕಂಟ್ರಿ. ವೆನ್ ದೇ ಆರ್ ಆಪರೇಟಿಂಗ್ ಇನ್ ಮೆನಿ ಕಂಟ್ರಿ, ದೇರ್ ಆಪರೇಷನ್ ಈಸ್ ಆಲ್ವೇಸ್ ಮೋರ್ ಆ್ಯಂಡ್ ದೇರ್ ಪ್ರಾಫಿಟ್ ಈಸ್ ಆಲ್ವೇಸ್ ಮೋರ್. ಅವ್ರ ಲಾಭ ಕೂಡ ಹೆಚ್ಚಿರುತ್ತೆ. ದೆನ್ ದ ವ್ಯಾಲ್ಯೂ ಆಫ್ ಅಸೆಟ್. ಗ್ಲೋಬಲ್ ಕಂಪ್ನಿ ಹ್ಯಾವ್ ಅ ಮಿನಿಮಮ್ ಪರ್ಸೆಂಟೇಜ್ ಆಫ್ ಫಾರಿನ್ ಟು ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್. ಅಂದರೆ ಇನ್ ಸಿಂಪಲ್ ವರ್ಡ್, ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಮೋರ್ ಆಫ್ ಅ ಗ್ಲೋಬಲ್ ಕಂಪ್ನಿ. ಅಂದ್ರೆ ಜಾಗತಿಕ ಕಂಪ್ನಿಯ ಆಸ್ತಿಯ ಮೌಲ್ಯ ಹೆಚ್ಚಾಗಿರುತ್ತದೆ ಅಂತ ನೆನ್ಪಿಟ್ಟು. ಆಸ್ತಿಯ ಮೌಲ್ಯ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ದೆನ್ ಡೈರೆಕ್ಟ್ಲಿ ದೇ ಕಂಟ್ರೋಲ್ಡ್ ಬೈ FDI. FDI ಕ್ಯಾನ್ ಬಿ ಕಂಟ್ರೋಲ್ ಥ್ರೂ ಗ್ಲೋಬಲ್ ಕಂಪ್ನಿ. ಗ್ಲೋಬಲ್ ಕಂಪ್ನಿ ಅಂತ ಕರೆಸ್ಕೋಬೇಕಂದ್ರೆ FDI ಕೂಡ ಅಲ್ಲಿ ಬರುತ್ತೆ. ಆ್ಯಂಡ್ FDI ಹ್ಯಾಸ್ ಅ ಕಾನ್ಸಂಟ್ರೇಷನ್ ಆಫ್ ವೈಡರ್ ಮಾರ್ಕೆಟ್. ಹೆಚ್ಚು ಮಾರುಕಟ್ಟೆ ಸಾಮರ್ಥ್ಯವನ್ನು ಅದು ಒಳಗೊಂಡಿರುತ್ತದೆ. ದೇ ಕ್ಯಾಪ್ಚರಿಂಗ್ ಮೋರ್ ಮಾರ್ಕೆಟ್ ಆಫ್ ಗ್ಲೋಬಲ್. ಜಗತ್ತಿನ ಅತಿ ಹೆಚ್ಚಿನ ಮಾರುಕಟ್ಟೆಯ ಸಾಮರ್ಥ್ಯವನ್ನು ಅದು ನಿಯಂತ್ರಿಸುತ್ತದೆ. ಆ್ಯಂಡ್ ಗ್ಲೋಬಲ್ ಕಂಪ್ನಿ ಅವ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್, ವೃತ್ತಿಪರ ನಿರ್ವಹಣೆಯನ್ನು ಹೊಂದಿರುತ್ತದೆ. ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಅಂದರೆ ಏನ್ರಿ? ವೃತ್ತಿಪರ ನಿರ್ವಹಣೆಯನ್ನು ಹೊಂದಿರುತ್ತದೆ. ದೇ ಆರ್ ಆಪರೇಟಿಂಗ್ ಪ್ರೊಫೆಷ್ನಲಿ
means worldwide they have to integrate, they have to control all the policies, procedure to work hard and they maintain properly. Then they have to transfer the profit from one country to another country, from home country to another domestic branches. ಲಾಭವನ್ನು ಅದು ವರ್ಗಾವಣೆ ಮಾಡುತ್ತದೆ. ಆ್ಯಂಡ್ ದೇ ಹ್ಯಾವ್ ಟು ಟ್ರಾನ್ಸ್ಫರ್ ದ ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಕೂಡ ವರ್ಗಾವಣೆ ಮಾಡುತ್ತದೆ. ದೇ ಆರ್ ಟೇಕಿಂಗ್ ದ ಟೆಕ್ನಾಲಜಿ ಫ್ರಮ್ ಮೆನಿ ಕಂಟ್ರೀಸ್. ಸೊ ದೀಸ್ ಆರ್ ಆಲ್ important features of global company.